ಕಾಮ ಪಿಪಾಸು ಕುಲಸಚಿವ ಡಾಕ್ಟರ್ ಎಂಎನ್ ವೆಂಕಟೇಶ್ ವಿಚಾರವಾಗಿ ಆತ ಯಾವ ರೀತಿಯಲ್ಲಿ ಲೈಂಗಿಕ ಕಿರುಕುಳವನ್ನ ನೀಡಿದ್ದಾನೆ ತನ್ನ ಸಹೋದ್ಯೋಗಿಗಳಿಗೆ ಈಗ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ದಾರೆ ನಿಜ, ಆದರೆ ಯಾವುದೇ ಕ್ರಮವೂ ಕೂಡ ಆಗಿಲ್ಲ. ಏಕೈಕ ವಿಶೇಷ ವಿವಿ ಅದು ಜನಪದ ವಿಶ್ವವಿದ್ಯಾಲಯ, ಅಲ್ಲಿ ನಡೆದಂತಹ ಕಾಮಕಾಂಡದ ಸ್ಟೋರಿ ಇದು. ಕುಲಸಚಿವ ವೆಂಕಟೇಶ್ಗೆ ತಕ್ಕ ಪಾಠ ಕಲಿಸಲಿಕ್ಕೆ ಆಗ್ರಹಿಸಿದ್ದಾರೆ ಸಂತ್ರಸ್ತೆ. ಆದ್ರೆ ವೆಂಕಟೇಶ್ ವಿರುದ್ಧ ಕ್ರಮ ಯಾವಾಗ? ಎಫ್ಐಆರ್ ಹಾಕಿ ಸುಮ್ಮನೆ ಕುಳಿತಿದೆಯಾ ಹಾಗಿದ್ರೆ ಪೊಲೀಸ್ ಇಲಾಖೆ? ಸುವರ್ಣ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ನ್ಯಾಯ ದೊರಕಿಸಿಕೊಡುವಂತೆ ಸುವರ್ಣ ನ್ಯೂಸ್ ಬಳಿ ಸಂತ್ರಸ್ತೆ ಅಳಲನ್ನ ತೋಡ್ಕೊಂಡಿದ್ದಾರೆ. ಜೊತೆಗೆ ಆಕೆ ದೂರನ್ನ ಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಆಕೆಯ ವಿರುದ್ಧ ಕೂಡ ಈತನ ಗ್ಯಾಂಗ್ ಕೆಲಸ ಮಾಡಿರುವಂತದ್ದು, ಧಮಕಿ ಹಾಕಿದ್ದಾರೆ, ಗ್ಯಾಂಗ್ ಅಡ್ಡಿಪಡಿಸಿದೆ ಕೂಡ. ಈಗಾಗಲೇ ಸಿಎಂ, ಡಿಸಿಎಂ, ಗೃಹ ಕಚೇರಿಗೆ, ಜೊತೆಗೆ ಗೃಹ ಸಚಿವಾಲಯಕ್ಕೆ ಹಾಗೇನೆ ಉನ್ನತ ಶಿಕ್ಷಣ ಸಚಿವರ ಕಚೇರಿಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ ಸಂತ್ರಸ್ತೆ. ಆಕೆ ಮತ್ತು ಆಕೆಯ ಪತಿ ಶಿಗ್ಗಾವಿ ಠಾಣೆಗೆ ಹೋಗಿ ದೂರು ಕೊಡೋದಕ್ಕೂ ಕೂಡ ಈ ಕಾಮುಕನ ಗ್ಯಾಂಗ್ ಅಡ್ಡಿಪಡಿಸಿತ್ತು. ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಕ್ರಮ ಆಗಿಲ್ಲ ಇವತ್ತಿಗೂ ವೆಂಕಟೇಶ್ ವಿರುದ್ಧ. ಕೇವಲ ಒಂದು ಕ್ಷಮಾಪಣಾ ಪತ್ರವನ್ನ ಬರೆದ್ಬಿಟ್ರೆ ಆಗೋಯ್ತಾ? ಮಾಡಿದಂತಹ ಕೆಲಸಕ್ಕೆ ಮಾಡಿದ್ದು ಅನಾಚಾರ ಅಂತಂದ್ಮೇಲೆ ಅದಕ್ಕೆ ತಕ್ಕ ಶಿಕ್ಷೆ ಆಗ್ಬೇಕು. ಕ್ಷಮಾಪಣೆ ಕೇಳಿದ್ದೀರಿ, ಇನ್ನು ಮುಂದೆ ಮಾಡೋದಿಲ್ಲ ಇಂತಹ ಕೆಲಸಗಳನ್ನ ಅಂದ್ರೆ ಓಕೆ, ಆದ್ರೆ ಈಗ ಹಿಂದೆ ಮಾಡಿದಂತಹ ಕುಕೃತ್ಯಕ್ಕೆ ಶಿಕ್ಷೆ ಕೊಡಲೇಬೇಕಲ್ವಾ? ಇದು ಪ್ರಮುಖ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸಂತೋಷ್, ಏನಿದು ಘಟನೆ? ಈ ಕುರಿತಂತೆ ಸಂತ್ರಸ್ತೆ ಹೇಳ್ತಾ ಇದ್ದಾರೆ ನನಗೆ ನ್ಯಾಯ ಬೇಕು ಅಂತ, ಆದ್ರೆ ಆತ ಕ್ಷಮಾಪಣಾ ಪತ್ರವನ್ನ ಬರೆದಿದ್ದಾರೆ, ಕ್ಷಮೆ ಕೋರಿದ್ದಾರೆ ಅಂದ್ರೆ ತಪ್ಪು ಮಾಡಿದ್ದಾರೆ ಅಂತಾನೆ ಅರ್ಥ. ಆದ್ರೆ ಅವ್ರ ವಿರುದ್ಧ ಕ್ರಮಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಏನೇನ್ ನಡೀತಾ ಇದೆ? ಖಂಡಿತ ಯಕ್ಷ ಪ್ರಶ್ನೆ ಆಗಿದೆ ಭಾವನಾ. ಇದು ಏನು ಜನವರಿ 6ನೇ ತಾರೀಕು ಭಾನುವಾರ ಏನು ಈ ಒಂದು ಮಹಿಳಾ ಉಪನ್ಯಾಸಕ್ಕೆ ಏನಾಗ್ತಾ ಇರೋದು, ಈ ರೀತಿ ಒಂದು ಅತ್ಯಾಚಾರ ಯತ್ನ ಪ್ರಕರಣ ಏನಿದೆ ಈಗ ಮಾಡಿದ್ದಾರೆ, ಅದನ್ನ ಅವಳು ಖಂಡಿಸಿ ಸಾಕಷ್ಟು ಅವರ ಪತಿಯೊಂದಿಗೆ ಬಂದು ಈ ಕುರಿತು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ರು. ಸಿಎಂ ಮತ್ತು ಡಿಸಿಎಂ ಇರ್ಬೋದು, ರಾಜ್ಯದ ಎಲ್ಲ ಏನು ಸಂಬಂಧಪಟ್ಟ ಇಲಾಖೆಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಬಗ್ಗೆ ದೂರ ನೀಡುವ ಸತ್ಯ ಯಾವುದು ಇವತ್ತಿನ ಕ್ರಮ ಆಗಿಲ್ಲ. ಹಾಗಾದ್ರೆ ಇಲ್ಲಿ ಆ ಒಂದು ಪ್ರಕರಣವನ್ನು ಮುಚ್ಚಿ ಹಾಕಲು ಸಾಕಷ್ಟು ಪ್ರಯತ್ನಗಳು ನಡೀತವೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬಂದಿವೆ. ಏನು ನಿನ್ನೆಯಷ್ಟೇ ಈ ಒಂದು ಜಾನಪದ ವಿಶ್ವವಿದ್ಯಾಲಯದಲ್ಲಿ ಏನು ಈ ಒಂದು ಪ್ರಕರಣ 28ನೇ ತಾರೀಕಿನೊಳಗಡೆ ಸರ್ಕಾರ ಒಂದು ಏನು ಆದೇಶ ಮಾಡಿದೆ, 28ನೇ ತಾರೀಕಿನೊಳಗಡೆ ಈ ಒಂದು ವರದಿ ಸ್ಪಷ್ಟವಾಗಿರ್ತಕ್ಕಂಥ ಒಂದು ವರದಿ ಕೊಡಿ, ತನಿಖೆ ಮಾಡಿ ಅಂತಕ್ಕಂಥದ್ದು. ಹಾಗಾಗಿ ಈ ಒಂದು ವರದಿಯನ್ನ ಅವರ ಇಚ್ಛೆಗೆ ಮೂಗಿನ ನೇರಕ್ಕೆ ಅವರು ವರದಿಯನ್ನ ತಯಾರಿಸುವ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಪ್ರವೃತ್ತರಾಗಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಇಲ್ಲಿನ ಈ ಒಂದು ಮಹಿಳೆಯ ಪರವಾಗಿ ಏನು ಮಹಿಳೆಯರ ಒಂದು ಧ್ವನಿಯಾಗಿ ನಿಂತಿರ್ತಕ್ಕಂಥ ಇಲ್ಲಿ ಒಬ್ಬ ವಿಜಯಲಕ್ಷ್ಮಿ ಅಂತಕ್ಕಂಥ ಏನು ಉಪನ್ಯಾಸಕಿದ್ದಾರೆ, ಅವರಿಗೆ ಸಹಿತ ಇಲ್ಲಿ ಸಾಕಷ್ಟು ತೊಂದರೆಗಳನ್ನ ಕೊಡ್ತಿದ್ದಾರೆ ಅಂತಕ್ಕಂಥ ಸಹಿತ ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ. ಹಾಗಾಗಿ ನಿನ್ನೆ ಈ ಒಂದು ಪ್ರಕರಣದಲ್ಲಿ ಏನು ವಿಜಯಲಕ್ಷ್ಮಿ ಜೀವ ಬೆದರಿಕೆಯನ್ನು ಸಹಿತ ಹಾಕಿದ್ದಾರೆ. ಹಾಗಾಗಿ ಏನು ನಿನ್ನೆ ಈ ಒಂದು ಶಿಗ್ಗಾಂವಿ ತಾಲೂಕು ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಒಂದು ಪ್ರಕರಣ ಸಹಿತ ದಾಖಲಾಗಿದೆ ಭಾವನಾ. ಎಸ್, ಹಾಗೇನೆ ಪ್ರಮುಖವಾಗಿ ಎಫ್ಐಆರ್ ಆಗಿದೆಯಾ ಅಥವಾ ಕ್ರಮ ಮುಂದಿನಿಂದ ಆಗ್ತಾ ಇಲ್ವಾ? ಹೇಗೆ, ಎಲ್ಲಿಗೆ ಬಂದು ನಿಂತಿದೆ ಅಂತ ತನಿಖೆ? ಭಾವನ, ಏನು ಅಂದ್ರೆ ಈ ಪ್ರಕರಣ ನಡೆದ ನಂತರ ಇವರಿಗೆ ಏನು ಆರಕ್ಷಕ ಠಾಣೆ ಪೊಲೀಸ್ ಠಾಣೆಗೆ ಹೋಗಲು ಸಹಿತ ಯಾವುದೇ ಒಂದು ಅವಕಾಶ ನೀಡಲ್ಲ. ಏನು ಇಲ್ಲಿನ ಕುಲಪತಿಗಳೇನಿದ್ದಾರೆ ಅವರು ಸಾಕಷ್ಟು ನಾನೇ ಇಲ್ಲಿ ಇದನ್ನ ಫಾಲೋ ಮಾಡ್ತೀನಿ, ಇದನ್ನ ನಾನೇ ಬಗೆಹರಿಸ್ತೀನಿ, ನೀವು ಯಾವುದೋ ಮುಂದೆ ಕ್ರಮ ಕೈಗೊಳ್ಬೇಡ್ರಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾರೆ. ಹಾಗಾಗಿ ಇವರಿಗೆ ಸಾಕಷ್ಟು ಜೀವ ಬೆದರಿಕೆಯನ್ನು ಹಾಕ್ತಾರೆ. ಯಾರಿಗೆ ಈ ನೊಂದಂತ ಏನು ಸಂತ್ರಸ್ತ ಇದ್ದಾಳೆ ಇವರಿಗೆ ಸಾಕಷ್ಟು ಜೀವ ಬೆದರಿಕೆಯನ್ನು ಹಾಕಿ ಯಾವುದೇ ಮುಂದಿನ ಕ್ರಮಗಳನ್ನು ಕೈಗೊಳ್ಳಲು ಇವಳಿಗೆ ಬಿಡೋದಿಲ್ಲ. ಹಾಗಾಗಿ ಇವಳು ಇವತ್ತು ನಾಪತ್ತೆಯಾಗಿದ್ದಾರೆ. ಅಂದ್ರೆ ತನ್ನ ಜೀವ ರಕ್ಷಣೆ ಮಾಡಿಕೊಳ್ಳಲು ತನ್ನ ಪತಿಯೊಂದಿಗೆ ಇವಳು ಅಜ್ಞಾತ ಸ್ಥಳದಲ್ಲಿ ಇದ್ದಾರೆ ಇವತ್ತು. ಹೀಗಾಗಿ ನಮಗೆ ಸುವರ್ಣ ನ್ಯೂಸ್ ಮೊರೆ ಹೋಗಿ ನಮಗೆ ಒಂದು ನ್ಯಾಯ ಕೊಡಿಸಿ ನನಗೆ ಒಂದು ಈ ಒಂದು ನನ್ನ ಜೀವನ ರಕ್ಷಣೆ ಮಾಡಿ ಅಂತಕ್ಕಂಥ ಒಂದು ಮೊರೆ ಹೊತ್ತಿದ್ದಾಳೆ ಭಾವನಾ. ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.